ನಿಮ್ಮ ಗಂಡ ವಿಪರೀತವಾದ ಕುಡಿತ ಚಟವನ್ನು ಮಾಡುತ್ತಿದ್ದರೆ, ಕುಡಿತದಿಂದ ಸರ್ವನಾಶವಾಗುತ್ತಿದ್ದರೆ, ಕೆಲಸ ಮಾಡಿರೋ ದುಡ್ಡು ಸಂಬಳ ಎಲ್ಲವನ್ನು ಕುಡಿತದ ಚಟಕ್ಕೆ ಹಾಕುತ್ತಿದ್ದರೆ ನಿಮ್ಮ ಮನೆ ತಾನೇ ಹೇಗೆ ನಡೆಯುತ್ತೆ? ಮಕ್ಕಳ ವಿದ್ಯಾಭ್ಯಾಸ ತಾನೇ ಹೇಗೆ ಆಗುತ್ತೆ? ಮುಂದಿನ ಭವಿಷ್ಯದ ಕನಸು ಏನು? ಇವತ್ತಿನ ಮಾಹಿತಿಯಲ್ಲಿ ಕುಡಿತದ ಚಟವನ್ನು ಬಿಡಿಸಲು ಹೆಂಗಸರು ಏನು ಮಾಡಬೇಕು, ಈ ವಿಚಾರದಲ್ಲಿ ಗಂಡನೇ ಆಗಿರಲಿ ಅಥವಾ ಹೇಳಬಾರ್ದು ನಿಮ್ಮ ಮಕ್ಕಳೇ ಕುಡಿತದ ಚಟಕ್ಕೆ ದಾಸರಾಗಿದ್ದರೆ ಈ ಒಂದು ಪುಟ್ಟ ಪರಿಹಾರ ತಾಂತ್ರಿಕ ತಂತ್ರವನ್ನು ಮಾಡಿಬಿಡಿ, ಕುಡಿತವನ್ನು ಬಿಟ್ಟು ಬಿಡುತ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಏನು ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಷ್ಟದ ಕಠಿಣವಾಗಿದ್ದರೂ ಪರಿಹಾರಕ್ಕಾಗಿ ಪಂಡಿತರು, ಪ್ರಧಾನ ತಾಂತ್ರಿಕರು ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ಪ್ರತಿದಿನ ನನ್ನ ಗಂಡ ಕುಡ್ಕೊಂಡು ಬರ್ತಾನೆ, ಗುರುಗಳೇ ದುಡ್ಡಿಲ್ಲ, ಕಾಸಿಲ್ಲ, ಸಾಲ ಮಾಡ್ಕೊಂಡಿದ್ದೀವಿ, ತೀರ್ಸೋಕ್ಕಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ತಾಂತ್ರಿಕ ದೋಷಗಳು. ಮನೆಯಲ್ಲಿ ಸರಾಗವಾಗಿ ನಡೀತಿದ್ದು ಇದ್ದಕ್ಕಿದ್ದಂತಿಂಥದ್ದಾಗಿದ್ದರೆ ನೀವು ಮಾಡಬೇಕಾಗಿರುವ ಒಂದು ಪುಟ್ಟ ಪರಿಹಾರ ತಂತ್ರ. ಭೋಜಪತ್ರೆಯಲ್ಲಿ ನಿಮ್ಮ ಗಂಡನ ಹೆಸರನ್ನು ಬರೆದು ಕುಡಿತದ ಚಟಕ್ಕೆ ದಾಸನಾಗಿದ್ದಾನೆ, ಇದು ಕುಡಿತವನ್ನು ಬಿಡುವ ಹಾಗೆ ಮಾಡಿಕೊಡಿ. ಈಗಾಗಲೇ ಕಾಯಿಲೆಯಿಂದ ನರಳಿ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿ ಕುಡಿಬಾರ್ದು ಅಂತ ಹೇಳಿದರೂ ಕೂಡ ಸ್ವಲ್ಪ ದಿನ ಇದ್ದು ಮತ್ತೆ ಕುಡಿಯೋದಕ್ಕೆ ಶುರು ಮಾಡಿದ್ದಾನೆ. ಈ ತಪ್ಪು ಮತ್ತೆ ಮುಂದುವರೆಯದ ಹಾಗೆ ಆಗಬೇಕು ಅನ್ನುವ ರೀತಿಯಲ್ಲಿ ಭುಜಪತ್ರೆಯ ಮೇಲೆ ಕೆಂಪು ಅಕ್ಷರದ ಪೆನ್ನಿನಿಂದ ಬರೆದುಕೊಳ್ಳಬೇಕು. ಒಂದು ತಾಯಿತದ ಯಂತ್ರವನ್ನು ಗುರುಗಳು ನೀಡ್ತಾರೆ. ಆ ತಾಯಿತದ ಯಂತ್ರವನ್ನು ತೆಗೆದುಕೊಂಡು ಬಂದು ಗುರುಗಳು ನೀಡಿರತಕ್ಕಂತಹ ಆ ಒಂದು ಮಂತ್ರವನ್ನು ತಾಯಿತದ ಯಂತ್ರದ ಮೇಲೆ ರಚನೆ ಮಾಡಿ ಇಷ್ಟನ್ನು ಒಟ್ಟಿಗೆ ಸೇರಿ ಆ ತಾಮ್ರದ ತಗಡಿನ ಜೊತೆಯಲ್ಲಿ ನೀವು ಆ ಭುಜಪತ್ರೆಯನ್ನು ಮನೆ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಸಂಕಲ್ಪ ಸಹಿತ ಪೂಜೆ ಮಾಡಿದ ನಂತರ ನಿಮ್ಮ ಗಂಡ ರಾತ್ರಿ ಮಲಗಿದ್ದಾಗ ಅಥವಾ ಮಕ್ಕಳು ಕುಡಿತಕ್ಕೆ ಚಟಕ್ಕೆ ಬಲಿಯಾಗಿರ್ತಾರಲ್ಲ ಅವರು ಮಲಗಿದ್ದಾಗ 30 ಬಾರಿ ಇಳಿಯನ್ನು ತೆಗೆದು ಅದನ್ನು ಸುಟ್ಟು ಬಿಡಬೇಕು. ಏನು ಮಾಡಬೇಕು? ಸುಟ್ಟು ಹಾಕಬೇಕು. ಸುಟ್ಟು ಬಂದಂತಹ ಭಸ್ಮವನ್ನು ಅವರ ಹಣೆಗೆ ಹಚ್ಚಬೇಕು. ನೀವು ನೋಡ್ತಾ ಇರಿ, ಕುಡಿತದ ಚಟವನ್ನು ಅವರಿಗೆ ಅರಿವಿಲ್ಲದಂತೆ ಅವರೇ ಬಿಟ್ಟು ಬಿಡುತ್ತಾರೆ. ಈ ಒಂದು ಕೆಲಸ ನಿಮ್ಮಿಂದ ಆಗಲು ಸಾಧ್ಯವಿಲ್ಲ, ಭುಜಪತ್ರೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಗುರುಗಳೆಂದರೆ ಸಂಪೂರ್ಣ ವಿಷಯವನ್ನು ತಿಳಿಸಿ ಒಂದು ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ ಅವರು ಈ ಭಸ್ಮವನ್ನು ಸಿದ್ಧ ಮಾಡಿ ನಿಮಗೆ ನೀಡ್ತಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಉಚಿತವಾಗಿ ನಿಮಗೆ ಇದು ತಿಳಿಯುತ್ತೆ.